ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪಾ ಅಂದ್ರೆ ಇವತ್ತು ಪ್ರೀತಿ ಬಗ್ಗೆ ಮಾತಾಡಕ್ ಬಂದಿನ. ಪ್ರೀತಿ ಸಣ್ಣ ವಯಸ್ಸಿನಾಗ ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ಅಲ್ಲಪ್ಪ ದೋಸ್ತ. ಸ್ವಲ್ಪ ಫೀಲ್ ಆಗ್ತದ ಮನ್ಸಿಗೆ, ನಮಗ್ ಬಿ ಅನಿಸ್ತದ ಏನ್ ನಾ ಬಿ ಸಣ್ಣಗಿರ್ಲಾಗ ಪ್ರೀತಿ ಮಾಡಿನೋ ಅಂತ. ಪ್ರೀತಿ ಬಗ್ಗೆ ಕೆಟ್ಟದ್ ಮಾತಾಡ್ಲಕ್ ಹೋಗ್ಬೇಡ್ರಿ ಯಾರು ಬಿ. ಕೆಲವೊಂದ್ ಜನ ಮಾಡ್ತಾರ, ಫೇಕ್ ಆಗಿ ಲವ್ ಮಾಡ್ತಾರ, ಕೆಲವೊಂದ್ ಜನ ಟೈಮ್ ಪಾಸ್ ಲವ್ ಮಾಡ್ತಾರ. ನಾವು ಟ್ರೂ ಲವ್ ಮಾಡ್ಬೇಕು. ಯಾವತ್ತು ಟ್ರೂ ಲವ್ ಮಾಡಿದ್ರು ಆಕೆ ಬಿ ನಮ್ ಜೊತೆ ಇರ್ಬೇಕು, ನಾ ಬಿ ಆಕಿನ ಜೊತೆ ಇರ್ಬೇಕು, ಖುಷಿಯಾಗಿರ್ಬೇಕು. ಯಾಕಂದ್ರೆ ದೋಸ್ತಂದಾಗ ಬಿ ಹಚ್ಚಿಡ್ತಾರ, ಯಾಕೆ ಹಂಗಾಳೆ ಈಕಿ ಹಿಂಗಾಳೆ, ಆಕೆ ಅವನ ಜೊತೆ ಹಂಗಾಳ ಇವನ್ ಜೊತೆ ಹಂಗಾಳ ಅಂತ ನಮಗ್ ಗೊತ್ತಿಲ್ಲ. ಬಟ್ ನಾವು ಆಕಿಗೆ ಓಪನ್ ಆಗಿ ಕೇಳ್ಬೇಕು, ನೀ ಹೆಂಗಿದ್ದಿ ಅಂತ. ನಮ್ಮ ಹುಡುಗಿ ಹೆಂಗಾಳ ಅಂತ ನಾವು ತಿಳ್ಕೊಬೇಕು. ನಾವು ತಿಳ್ಕೊಂಡಾಗೆ ಬೇರೆಯವ್ರಿಗೆ ಜಡ್ಜ್ ಮಾಡಿ ಹೇಳ್ಬೇಕು. ಸುಮ್ನೆ ನಾವು ಹೇಳಕ್ ಹೋಗ್ಬಾರ್ದು ಯಾವ್ದು ಬಿ. ಯಾಕಂದ್ರೆ ಈಗ ಆಗ ಹೋಗಲ್ದವ್ರು ಹೊಚ್ಚಗಟ್ಟಿ ಪಡ್ತಾರ, ಕಾಮನ್ ಆಗಿ ಇರ್ಬಾರ್ದು ಆ ತರ. ನಮ್ಮ ಹುಡುಗಿ ಬಗ್ಗೆ ನಾನೇ ಹೇಳ್ಬೇಕಲ್ಲತ್ತೀನಿ. ಇಷ್ಟು ಕೇರಿಂಗ್ ಮಾಡ್ತಾಳ, ಇಷ್ಟು ಜೀವ ಮಾಡ್ತಾಳ. ಏನ್ ಹೇಳ್ಬೇಕು ಬಗ್ಗೆ ಆಕಿಂದು ಅಂದ್ರೆ, ಜಗಳ ಆಡ್ತಾಳ, ಕೋಪಿಷ್ಟ. ಒಂದೊಂದ್ ಸರ್ತಿ ನೋಡಿದ್ರು ನಾಗವಲ್ಲಿನೇ ಆಗ್ತಾಳ. ಸ್ವಲ್ಪ ಅವಳ ಎದುರು ನಾನು ನಿಂತಿರ್ಬಿಲ್ಲ. ಒಂದು ಹುಡುಗಿ ಸ್ವಲ್ಪ ಹಿಂಗ್ ನೋಡ್ದನಂದ್ರಲ್ಲ ಆಯ್ತು, ಹಿಡ್ದ್ರ ಅಂತ ತಿಳ್ಕೊಬೇಕು. ಮ್ಯಾಗಿನ ನಮ್ಮ ಕೂದಲುಗಳು ಅಷ್ಟು ಜಗಳ ಗಂಟೆ ನಮ್ಮ ಹುಡುಗಿ. ಹಿಂಗೆ ಅಷ್ಟೇ ಪ್ರೀತಿ ಕೊಡ್ತಾಳ. ಏನು ಹೇಳ್ಬೇಕು ಆಕಿ. ಒಂದೇ ಸರ್ತಿ ಏನೋ ರೇಜ್ ಆದಳು ಅಂತ ತಿಳ್ಕೊರಿ, ಮುಗೀತು ನಮ್ಮ ಕತೆ. ಅಷ್ಟೊಂದು ರೇಜ್ ಆಗ್ತಾಳ ಆಕಿ, ನಾಯಿ ಅಂತ ಆಕಿ ನನ್ನ ಹುಡುಗಿ. ಏನು ಹೇಳ್ಬೇಕು ಈಗಿನ ಬಗ್ಗೆ ಇನ್ನ. ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ಹುಡುಗಿ. ಅಷ್ಟೇ ಪ್ರೀತಿ ಮಾಡ್ತಾಳ, ಅಷ್ಟೇ ದ್ವೇಷ ಪಡ್ತಾಳ. ನನ್ನ ಹುಡುಗಿ ಸಂಕಟ ಸುಮಾರು ಸತಿ ಜಗಳ ಆಡ್ಕೊಂಡಿ ನಾನೇ. ಅವ್ರದ್ದು ಬಗ್ಗೆ ಇವ್ರ ಬಗ್ಗೆ ಯಾಕ ಸುಮಾರು ಸತಿ ಜಗಳ ಆಡಿದ್ರು ಬಿ ನಾವು ಒಂದ್ ದಿವ್ಸ ಬಿ ಬ್ರೇಕಪ್ ಮಾಡ್ಕೊಂಡಿ ನಾವು. ಖುಷಿಯಾಗಿದ್ದೇವು ನಾವು. 8 ದಿವಸ ಮಾತು ಬಿಟ್ರು ಬಿ ಇಲ್ಲ, ಖುಷಿಯಾಗಿದ್ದೇವು ನಾವು. ಅವರು ಇವರು ಅಂತ ನಾವು ಮಾತಾಡಿಲ್ಲ, ಚೆನ್ನಾಗಿದ್ದೇವು. ಡೈಲಿ ಚೆನ್ನಾಗಿ ಹಾಕಿ ಅವಳ ಬಗ್ಗೆ ಏನ್ ಹೇಳ್ಬೇಕು ಏನಿಲ್ಲ, ಎಷ್ಟು ಹೇಳಿದ್ರು ಬಿ ಆಕಿನ ಬಗ್ಗೆ ಇನ್ನ ಹೊಗಳ್ಬೇಕು ಅನ್ನಿಸ್ತದ ನನಗೆ ಆಕಿನ ಬಗ್ಗೆ. ಬಟ್ ಯಾವತ್ತು ನನ್ ಖುಷಿನೇ ಬರ್ತದ ಆಕಿನ ಬಗ್ಗೆ ಮಾತಾಡ್ಬೇಕಂದ್ರ. ಫೀಲ್ ಆಗಲ್ಲ ನನ್ಗೆ ಆಕಿನ ಬಗ್ಗೆ ಮಾತಾಡ್ಬೇಕಂದ್ರೆ. ಏನ್ ಬಿ ಖುಷಿನೇ ಮಾತಾಡ್ತೀನಿ ಯಾವತ್ತು ಬಿ. ಯಾವತ್ತು ಟ್ರೂ ಲವ್ ಮಾಡ್ರಿ ಬಿ ದೋಸ್ತ್. ನಾವು ಟ್ರೂ ಲವ್ ಮಾಡ್ತೇವೆ, ಟ್ರೂ ಲವ್ವೇ ಮಾಡ್ಬೇಕು ಯಾವತ್ತು. ಏನ್ ಹೇಳ್ತೀರ ನೀವು ಬಿ ಮಾಡ್ರಿ. ಮಾಡತ್ರ ಅಂದ್ರೆ ಬಿ ಅವ್ರಿಗೆ ಹೇಳ್ರಿ, ಜನರಿಗೆ ಫೇಕ್ ಲವ್ ಮಾಡ್ಲಾಕ್ ಹೋಗ್ಬೇಡ್ರಿ ಅಂತ ತಿಳ್ಕೊರಿ. ಯಾಕಂದ್ರೆ ನಮ್ಮ ಮನ್ಯಾಗ ಬಿ ಅಕ್ಕ ತಂಗಿಯರು ಇರ್ತಾರೆ, ಅವ್ರ ಮನ್ಯಾಗ ಬಿ ಅಕ್ಕ ತಂಗಿಯರು ಇರ್ತಾರೆ. ಯಾವತ್ತು ಹೇಳ್ಬೇಕು, ಮಾಡ್ಲಾಕ್ ಹೋಗ್ಬೇಡ್ಲೆ. ನಮ್ಮ ಬೆನ್ನಿಂದ ಬಿ ಯಾರನ ನೋಡ್ರಿ ದೋಸ್ತ. ನಾವು ಅವ್ರಿಗೆ ಧೋಕಾ ಕೊಟ್ಟೆ ಅಂತ ತಿಳ್ಕೊ, ನಮ್ಮ ಹಿಂದಿದ್ದವ್ರಿಗೆ ಅಕ್ಕ ತಂಗಿಯರಿಗೆ ಧೋಕಾ ಕೊಡೋರು ಬೇರೆಯವ್ರು ಇರ್ತಾರೆ. ಯಾವತ್ತು ಕರ್ಮ ಅಂತಾರಲ್ಲ, ಯಾವತ್ತೂ ಬಿಡಲ್ಲ. ಅದು ಕಾಡೇ ಕಾಡ್ತದ ಪಕ್ಕ. ಅದಕ್ಕೆ ಯಾವತ್ತೂ ಟೆನ್ಷನ್ ತಗೋಬಾರ್ದು, ಖುಷಿಯಾಗಿರ್ರಿ. ಮನೆಗೆ ಒಪ್ಸಿರಲ್ಲ, ಅದು ಬಿಟ್ರೆ ಬೇರೆ ಇಲ್ಲ. ಜಾಸ್ತಿ ಜನ ಟ್ರೂ ಲವ್ ಮಾಡಲ್ಲಾಗ್ಯಾರ. ಯಾಕಪ್ಪ ಅಂದ್ರೆ ಎಲ್ಲ ಕಡೆದ ಫೇಕ್ ಲವ್ ಮಾಡತ್ತಾರ. ಅವಳಿಗೆ ಎಲ್ಲೋ ಮೇಂಟೈನ್ ಮಾಡ್ತಾರ, ಇವನ್ ಎಲ್ಲೋ ಹೋಗಿ ಮೇಂಟೈನ್ ಮಾಡ್ತಾರ. ಒಬ್ಬರಿಗೆ ಜೀವನ ಆಗಿ ಆರಾಮ್ಸೆ ಅವಳಿಗೆ ಪ್ರೀತಿ ಮಾಡು, ಖುಷಿಯಾಗಿರ್ರಿ, ಇಬ್ರು ಚೆನ್ನಾಗಿರ್ರಿ. ಫೇಕ್ ಲವ್ ಯಾಕೆ ಮಾಡ್ಕೋತೀರಿ? ಹಿಂಗ್ ಮಾಡ್ರದಾಗೆ ಅರ್ಧ ಜನ ಹಾಳಾಗೋಗ್ಯಾರ. ಎಕ್ಸಾಂಪಲ್ ಹುಡುಗರು ಹೆಂಗಾರ ಟ್ರೂ ಲವ್ ಮಾಡ್ತಾರ. ಹುಡುಗರು ಯಾವತ್ತು ಬಿ, ಹುಡುಗಿಯರು ಬಿ ಟ್ರೂ ಲವ್ ಮಾಡ್ತಾರ. ಬಟ್ ಅಷ್ಟು ಮಂದಿ ಮಾಡಲ್ಲ, ಕೆಲವೊಂದ್ ಜನ ಮಾಡ್ತಾರ ಇಷ್ಟೇ. 4 ದಿವಸ ಪ್ರೀತಿ ಮಾಡಿ ಯಾವತ್ತು ಕೈ ಕೊಡ್ಲಕ್ ಹೋಗ್ಬೇಡ್ರಿ ಯಾರಿಗ್ ಬಿ. ಕೈ ಕೊಡ್ರದಾಗ ಮುಂದೆ ನಮ್ಗೆ ಪ್ರಾಬ್ಲಮ್ ಆಗ್ತದ. ಈ ಮನ್ಸಿಗೆ ನೋವಾಗ್ತದಪ್ಪ, ಬೇರೆ ನೋವಾಗಲ್ಲ. ಯಾಕಂದ್ರೆ ನಾವು ವೈನ್ ಶಾಪಿಗೆ ಹೋಗ್ಬೇಕಾಗ್ತದ, ಅವರು ಎಲ್ಲಿಗೋ ಹೋಗ್ಬೇಕಾಗ್ತದ. ಏನಾನ ತಪ್ಪು ಮಾತಾಡಿದನಂದ್ರ ಕ್ಷಮಿಸ್ರಪ್ಪ. ಬೇರೆಯವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಅಂಥದ್ದು ಇಲ್ಲ. ನಾನು ಜಸ್ಟ್ ಹೇಳಿದೆ ಅಷ್ಟೇ.